ಪ್ರೀತಿಯ ದ್ವಿತೀಯ PUC ವಿದ್ಯಾರ್ಥಿಗಳೇ, ಮತ್ತೊಮ್ಮೆ ನಿಮಗೆಲ್ಲರಿಗೂ ಕೂಡ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ. ನೀವು ಬೆಳೆಸಿದಂತಹ ನಮ್ಮ ಯೂಟ್ಯೂಬ್ ಚಾನಲ್ ಇವತ್ತು 1,00,000 ಗಡಿಯನ್ನು ದಾಟಿದೆ. ಅರೌಂಡ್ 1 lakh ಸಬ್ಸ್ಕ್ರೈಬರ್ಸ್ ಆರ್ ದೇರ್. ಧನ್ಯವಾದಗಳು ಅಂದರೆ ಧನ್ಯವಾದಗಳು. ಬನ್ನಿ, ಈಗ ಸಮಯವನ್ನು ವ್ಯರ್ಥ ಮಾಡದ ಹಾಗೆ ಡೈರೆಕ್ಟ್ ವಿಲ್ ಪಿಚ್ ಇನ್ ಟು ದ ಟಾಪಿಕ್. ವಾಟ್ ಈಸ್ ಅವರ್ ಟುಡೇಸ್ ಟಾಪಿಕ್? ಹಾಗಿದ್ರೆ ಇವತ್ತಿನ ಒಂದು ಇನ್ಫಾರ್ಮೇಟಿವ್ ವಿಡಿಯೋ ಏನಾಗಿದೆ ಅಂದರೆ, ನಮ್ಮ ದ್ವಿತೀಯ PUCಯ ವಿದ್ಯಾರ್ಥಿಗಳಿಗೆ ಐಚ್ಛಿಕ ಕನ್ನಡ ಅಂತ ಒಂದು ಸಬ್ಜೆಕ್ಟ್ ಇರುತ್ತೆ ಆರ್ಟ್ಸ್ ವಿದ್ಯಾರ್ಥಿಗಳಿಗೆ. ಆ ಒಂದು ಕ್ವಶನ್ ಪೇಪರು ಈ ವರ್ಷದ್ದೇ ಸರ್, ಮತ್ತು ಓಲ್ಡ್ ಅನ್ಕೊಂಬಿಟ್ಟಿರ ಎಲ್ಲಾದರೂ ಇದೆಯಾ? ಇಲ್ಲೇ ಮೇಲ್ಗಡೆ ಇದೆ ನೋಡಿ. ಪ್ರಥಮ ಆಂತರಿಕ ಪರೀಕ್ಷೆ ಜುಲೈ 2025 ನಡೆದಂತಹ ಒಂದು ಕ್ವಶನ್ ಪೇಪರನ್ನು ಇಲ್ಲಿ ಅಪ್ಲೋಡನ್ನು ಮಾಡಿ ಕೊಡ್ತಾ ಇದ್ದೇನೆ. ತಾವುಗಳು ಎಲ್ಲರೂ ಕೂಡ ಯುಟಿಲೈಸ್ ಮಾಡಿಕೊಳ್ಳಿ. ಜೊತೆಗೆ ತಮ್ಮ ಬಳಿ ಇರುವಂಥ ಪ್ರಶ್ನೆ ಪತ್ರಿಕೆಯನ್ನು ನಮಗೂ ಕೂಡ ಕಳಿಸಿಕೊಡಿ. ಬನ್ನಿ ಸರ್, ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ ಬರೆಯಿರಿ. 40 ಅಂಕದ ಪ್ರಶ್ನೆ ಪತ್ರಿಕೆ ಆಗಿರುತ್ತೆ. ಸರಿಯಾದ ಉತ್ತರವನ್ನು ಆರಿಸಿ ಬರೆಯಿರಿ. ದೇಹದ ಅನಿತ್ಯತೆಗೆ ಏನಿದು ಚೋದ್ಯ ಪಟ್ಟವರು ಯಾರು ಅಂತ ಇದೆ, ಆಯಿತಾ? ಜೋದ್ಯ. ಇದಕ್ಕೆ ಸರಿಯಾದ ಉತ್ತರ ಕ್ವಶನ್ ನಂಬರ್ 1 ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ಆಪ್ಷನ್ ಸಿ ಆಗಿರುತ್ತೆ. ನಾಭಿರಾಜ ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿರುತ್ತೆ. ಶಿವನು ಅರ್ಜುನನಿಗೆ ಕೊಟ್ಟ ಅಸ್ತ್ರ ಯಾವುದು ಅಂತ ಇದೆ. ಪಶುಪತಾಸ್ತ್ರ ಅಂತ ಇದಲ್ವಾ, ಅದು ಆಗಿದೆ ಅಂದುಕೊಂಡಿದ್ದೇನೆ. ಇಲ್ಲಿ ಸ್ವಲ್ಪ ಡೌಟ್ ಇದೆ ನನಗೆ ಕ್ವಶನ್ ನಂಬರ್ 2ನಲ್ಲಿ. ತಪ್ಪಿದರೆ ದಯವಿಟ್ಟು ಕಮೆಂಟ್ ಮುಖಾಂತರ ಅದನ್ನು ತಿದ್ದಿ. ನೆಕ್ಸ್ಟ್, ಮಂಜುಗೌಡನ ಮಗಳ ಹೆಸರು ಏನು ಅಂತ ಇದೆ. ನಾಗವೇಣಿ ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿರುತ್ತೆ. ಏನಾದರೂ ಆನ್ಸರ್ ತಪ್ಪಿದ್ದಲ್ಲಿ ದಯವಿಟ್ಟು ತಿದ್ದಿ. ಮಣ್ಣಿನ ಬೋಗಿ ಯಾರು? ಅದು ರೈತ ಆಗಿರ್ತಾರೆ. ಆಪ್ಷನ್ ಸಿ. ಸರಿಯಾದ ಉತ್ತರವನ್ನು ಆಯ್ದು ಖಾಲಿ ಜಾಗ ಭರ್ತಿ ಮಾಡಿ. ಭಾರತಿಕ ಪದದ ಅರ್ಥ ಡ್ಯಾಶ್ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಸೂತ್ರಧಾರ ಅಂತ ಇದಲ್ವ, ಅದು ಸರಿಯಾದ ಉತ್ತರ ಆಗಿರುತ್ತೆ. ಶಬರ ಪದದ ಸಮಾನಾರ್ಥ ಪದ ಯಾವುದು ಅಂತ ಇದೆ. ಅದಕ್ಕೆ ಕಿರಾತ ಬೇಡ, ಅದು ಸರಿಯಾದ ಉತ್ತರ ಆಗಿರುತ್ತೆ. ಬಯಲಿನಂಚಿಕೆ ಪದದ ಬಿಡಿಸಿ ಬರೆದ ರೂಪ ಡ್ಯಾಶ್ ಬಯಲಿನ ಪ್ಲಸ್ ಹಂಚಿಕೆ ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿರುತ್ತೆ. ಧನ್ಯವಾದಗಳು. ನಿಮ್ಮ ಪ್ರೀತಿ ಸಹಕಾರ ಹೀಗೆ ನಮ್ಮ ಜೊತೆ ಮುಂದೆ ಬರೆಯಲಿ. ಸರ್, ಪೇಪರ್ ಸರಿ ಇಲ್ಲ, ಏನು ಕಾಣ್ತಾ ಇಲ್ಲ ಅಂತ ದಯವಿಟ್ಟು ಹೇಳಬೇಡಿ. ನೀವು ಯಾವ ರೀತಿಯಾಗಿ ಫೋಟೋ ಹೊಡೆದು ಯಾವ ಮೂಡಲ್ಲಿ ಕಳಿಸ್ತೀರೋ ಅದು ಆ ಮೂಡಲ್ಲೇ ಇಲ್ಲಿ ವಿಡಿಯೋ ಕೂಡ ಅಪ್ಲೋಡ್ ಆಗುತ್ತೆ. ಖುಷಿಯಾಗಿ ನಾನು ಮಾಡುತ್ತಿರುವ ಕೆಲಸದಿಂದ ಎಲ್ಲರಿಗೂ ಹೆಲ್ಪ್ ಆಗುತ್ತಲ್ವ, ಚೆನ್ನಾಗಿ ಕಳಿಸೋಣ ಅಂತ ಸ್ವಲ್ಪ ಚೆನ್ನಾಗಿ ಹೊಡೆದ್ರೆ ಫೋಟೋ ಚೆನ್ನಾಗಿ ಬರುತ್ತೆ, ಆಯಿತಾ? ಬನ್ನಿ, ಸರಿಯಾದ ಉತ್ತರವನ್ನು ಆಯ್ದು ಹೊಂದಿಸಿ ಬರೆಯಿರಿ ಅಂತ ಇದೆ. ಹೊರಗಣ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಬಂದು ನೋಡಿ ಏನಿದೆ ಅಂತ. ತಾವುಗಳೇ ನನಗೆ ಮ್ಯಾಚ್ ಆಫ್ ಫಾಲೋಯಿಂಗು ನೀವೇ ಕಳಿಸಿದರೆ ಬಹಳ ಒಳ್ಳೆಯದಾಗುತ್ತೆ. ಧನ್ಯವಾದಗಳು. ಸದಾ ನಗ್ತಾ ಇರಿ, ಸಂತೋಷವಾಗಿರಿ. ಇಂಗ್ಲೀಷಲ್ಲಿ ಬಹಳ ವೀಕ್ ಇದ್ದವರು, ಇಂಗ್ಲೀಷ್ ಫೇಲ್ ಆಗ್ತೀನಿ ಅಂತ ಬಯಸಿದವರು, ಅಥವಾ ಇಂಗ್ಲೀಷ್ ನಾನು ಕ್ಲಾಸಿಗೆ ಕುಂತಿಲ್ಲ ಅಂತ ಆ ಒಂದು ಇದರಲ್ಲಿರುವವರು ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು, ಈಗಾಗಲೇ ನಾನು 4 ಪಾಠಗಳ ಮೇಲೆ ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನು ಅಪ್ಲೋಡನ್ನು ಮಾಡಿಕೊಟ್ಟಿದ್ದೇನೆ. ಆ 4 ಚಾಪ್ಟರ್ಸ್ ಇಂಪಾರ್ಟೆಂಟ್ ಕ್ವಶನ್ಸು 101% ನಿಮ್ಮ ಒಂದು ಕ್ವಶನ್ ಪೇಪರಲ್ಲಿ ನಿಮ್ಮ ಕಾಲೇಜಲ್ಲೇ ಬರುತ್ತೆ. ಇಷ್ಟು ಫಿಕ್ಸು. ಜೊತೆಗೆ ಗ್ರಾಮರ್ ಮಾತ್ರ ಬೇರೆದಾಗಿ ಬರ್ತಾ ಇರುತ್ತೆ, ಕ್ವಶನ್ಸ್ ಬೇರೆದಾಗತ್ತೆ. ಆದರೆ ಫಾರ್ಮುಲಾ ಏನು ಹಾಕಿ ಮಾಡುವಂಥದ್ದಿದೆ ಅಲ್ವಾ, ಐಡಿಯಾಸು ಅವೆಲ್ಲ ಸೇಮ್ ಆಗಿರುತ್ತೆ. ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲೆಟರ್ ರೈಟಿಂಗ್ ಹೇಗೆ ಬರೀಬೇಕು, ಗ್ರಾಮರ್ ಯಾವ ರೀತಿಯಾಗಿ ಬರೀಬೇಕು, ಇದಕ್ಕೆಲ್ಲ ನಾನು ಎಕ್ಸ್ಪ್ಲನೇಷನನ್ನು ಕೊಟ್ಟಿದ್ದೇನೆ. ದಯವಿಟ್ಟು ಅದನ್ನು ಯುಟಿಲೈಸ್ ಮಾಡಿಕೊಳ್ಳಿ. ಧನ್ಯವಾದಗಳು. ನಿಮ್ಮ ಅಮೂಲ್ಯವಾದ 4 ನಿಮಿಷಗಳ ಕಾಲ ಸಮಯ ನನ್ನ ಜೊತೆ ಇದಕ್ಕಾಗಿ ಗಾಡ್ ಬ್ಲೆಸ್ ಯು ಆಲ್. ದಯವಿಟ್ಟು ವಿದ್ಯಾರ್ಥಿಗಳೇ, ನಿಮ್ಮ ಪ್ರಶ್ನೆ ಪತ್ರಿಕೆಗಳನ್ನು ನಮ್ಮ ಮೇಲ್ ID ಪ್ರತಿಯೊಬ್ಬರಿಗೂ ಕೂಡ ಗೊತ್ತಿರುವಂಥದ್ದು ALLININONE1PDF99@gmail.com ಅನ್ನುವಂಥದ್ದು ನಮ್ಮ ಮೇಲ್ ID ಆಗಿರುತ್ತೆ. ಅದಕ್ಕೆ ತಾವುಗಳು ತಮ್ಮ ಬಳಿ ಇರುವಂತಹ ತಮ್ಮ ಕಾಲೇಜಿನ ಪ್ರಶ್ನೆ ಪತ್ರಿಕೆಯನ್ನು ಕಳಿಸಿಕೊಟ್ರೆ ಬಹಳ ಹೆಲ್ಪ್ ಆಗುತ್ತೆ. ನನಗೆ ಅಂತ ಅಲ್ಲ, ನಮ್ಮ ಎಲ್ಲ ಕರ್ನಾಟಕದಲ್ಲಿ ಓದುತ್ತಿರುವ ವಿದ್ಯಾರ್ಥಿಗಳಿಗೆ ಎಲ್ಲರ ಪುಣ್ಯ ನಿಮಗೆ ಸಿಗಲಿ. ಧನ್ಯವಾದಗಳು. ಆಲ್ ದ ಬೆಸ್ಟ್. ಡೂ ವೆಲ್.